ಸ್ವಾರಸ್ಯನಲ್ಲಿ ಇದೇ ಪದಾರ್ಥ ಅಂಬೇಡ್ಕರ್ ಹೇಳಿದ ಮತ್ತು ನಮ್ಮನ್ನು ಕರಲಿಲ್ಲ ಅವರೇನು ಅಲ್ಲಿ ಗಜಮುಖನೇ ಗಣಪತಿ ಅಂತ ಡಿಸೆಂಬರ್ 26 ನವಂಬರ್ 26 ಸಂವಿಧಾನ ಜಾರಿ ಆಯ್ತಲ್ಲ. ಅದನ್ನು ನೋಡಿದೆ ಏನಪ್ಪ ಇಂಥ ಇವತ್ತು ಸಂವಿಧಾನ ಅಂಬೇಡ್ಕರ್ದ ಇರೋದಿಲ್ಲ ಎಲ್ಲ ಇದೆ ಗಜಮುಖನ ಇರ್ತಾನೆ ಎಂಥ ವಿರೋಧ ಭಾಷೆ ಐತೆ ಅಂತಂದು ನನಗೆ ಅನಿಸ್ಬಿಡ್ತಲ್ಲಿ. ನನ್ನ ಮನಸ್ಸು ಒಂಥರ ಇದು ಚಡಿಮಿಡಿಗೊಂಡ್ಬಿಡ್ತು. ಆವಾಗ ಜಡ್ಜಸ್ ಎಲ್ಲ ವೇದಿಕೆ ಮೇಲೆ ಕೂತ್ಕೊಂಡಾರ, ಎಲ್ಲ ಒಂದು 500 ಜನ ವಕೀಲರು ಕೂತ್ಕೊಂಡಾರ. ಎದ್ದು ಇದು ಪ್ಯೂರ್ಲಿ ಬಾಬಾ ಸಾಹೇಬ್ರದ್ದು ಸಂವಿಧಾನ ಇದಾದ ದಿನ ಇದು ನಾನು ಇವತ್ತು ಒಂದು ಬಾಬಾ ಸಾಹೇಬ್ರ ಒಂದು ಗೀತೆ ಆಡ್ತಿದ್ದೀನಿ, ಅಂಬೇಡ್ಕರ್ ಗೀತೆ ಅಂತಂದೆ ಕೇಳ್ಕೊಂಡು ಅವಾಗ ಬೇಡ ಅಂದ್ರೆ ಕೆಲವು ಇಲ್ಲ ಆಡ್ಲ ಅಂತಂದು. ಸೊ ಹಂಗಾಗಿ ಅವತ್ತು ಆಡಿದಂಥ ಹಾಡು ಅದು ಫಸ್ಟು ಇತಿಹಾಸ ನಿರ್ಮಾಣ ಅಂದರು. ಯಾರು ಆಡಿಲ್ಲ ವಕೀಲರು ಬೇರೆ ಎಲ್ಲ ಜಾತಿಗಳು ಇರ್ತಾರೆ. ಇವತ್ತು ಅಂಥ ದಿನದಲ್ಲಿ ನೀನು ಅಂಬೇಡ್ಕರ್ ಒಂದು ಗೀತೆ ಆಡ್ದೆ ಹಾಡು. ಅಂಬೇಡ್ಕರ್ ಹೇಳಿದ ಮಾತು, ಅಂಬೇಡ್ಕರ ಹೇಳಿದ ಮಾತು ಕೋಟಕ್ಕಿಂಡಿ ಹಿಂಗೆ ಹೋಗ್ಬಿಟ್ಟು ಸುಮ್ಮನೆ ವೇದಿಕೆ ಮೇಲೆ ಮರೆಯಬೇಡಿ ಮತ್ತು ಮಲಕಬೇಡಿ, ಜಾತಿ ವರ್ಗ ಒಂದೇ ನಾಣ್ಯದೆರಡು ಮುಖಗಳು, ವಂಚಿತರೇ ಈ ದೇಶದ ವಾರಸುದಾರರು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮತ್ತು ಮಲಗಬೇಡಿ. ಶಿಕ್ಷಣ ಸಂಘಟನೆ ಸ್ವತಂತ್ರ ರಾಜ್ಯಾಧಿಕಾರ ಹೋರಾಟ ಮುತ್ತಿನ ಆ ಸೂತ್ರ, ದುಡಿಯುವ ಜನಕ್ಕೆ ಧೈರ್ಯ ಕೊಡುವಂತ, ದಲಿತ ಜನಕ್ಕೆ ಪ್ರಜ್ಞೆ ನೀಡುವಂತ, ಇದೇ ಓದು ಇದೇ ಬರ ಇದೇ ಸ್ವಾಭಿಮಾನವೆಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮತ್ತು ಮಲಗಬೇಡಿ. ಆಸ್ತಿ ಹಕ್ಕು ಇರುವವರೆಗೆ ದೇಶವು ಇದು ಜಾತ್ಯತೀತ ರಾಷ್ಟ್ರವಾಗದೆಂದನು. ದಲಿತರಿಗೆ ಹಕ್ಕು ಸಿಗದೆ ದರಿದ್ರವು ಬದುಕು ಅದರ ಮೊಟ್ಟ ಮೊದಲ ಸುಡುವಿನೆಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮತ್ತು ಮಲಗಬೇಡಿ. ನಾನೆಳೆಸಿದಂಥ ಈ ಹೋರಾಟ ನಿಮ್ಮ ಕೈಗೆ ಕೊಟ್ಟಿರುವೆ ಎಂದನು. ತಾಕತ್ತಿದ್ರೆ ಮುಂದೆ ತಳ್ಳಿರೆಂದನು, ಇಲ್ಲದಿದ್ದರೆ ಹಿಂದಕ್ಕೆ ತಳ್ಳಬೇಡಿರೆಂದನು. ಸಂಧಾನಕ್ಕೆ ಶರಣ ಹೋಗದೆ ಹೋರಾಟಕ್ಕೆ ಲಗಮೊಗದೆ ಸಂಘರ್ಷವು ಮಾಡಿರೆಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮತ್ತು ಮಲಗಬೇಡಿ. ಬೆಂಚಿಯಲ್ಲಿ ಕಳಿಸದ ಹುಟ್ಟಿದವರು ಸಾಯಲೇಬೇಕಯ್ಯ, 2 ದಿನ ನೆನೆದರೂ ಸಾಕಾಗದಯ್ಯ. ಬೆಲ್ಚಿಯಲ್ಲಿ ಮರುಕಳಿಸದಂತೆ, ಕಾರಂ ಚೇಡು ಕಾಣದಾಗದಂತೆ, ನೇರ ಸೆಲಿಗಿ ಬೆಂಡಿಗೇರಿ ಸಂಗನ ಕಲ್ಲು ಯಾವ ಬದುಕು ಅಲ್ಲ. ಸಮತ ರಾಜ್ಯ ಬರುವವರೆಗೂ ಸಮರವನ್ನು ಸಾಗಿಸಲು ಬಿಚ್ಚುಗತ್ತಿಗಳಾಗಿರಿಂದ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮತ್ತು ಮಲಗಬೇಡಿ. ಜಾತಿ ವರ್ಗ ಒಂದೇ ನಾಣ್ಯದೆರಡು ಮುಖಗಳು, ವಂಚಿತರೇ ಈ ದೇಶದ ವಾರಸುದಾರರು. ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮತ್ತು ಮಲಗಬೇಡಿ. ಇದನ್ನ ಹಿಂಗೆ ಆಡಿದ ಸೇಮ್ ಅವತ್ತು